ಭದ್ರಾದಿ ಶಾಶಿ ಅವರ ಆಶೀರ್ವಾದ ಹಾಗೂ ಅವರ ಒಂದು ಮಾರ್ಗದರ್ಶನ ನಮ್ಮ ಮೇಲಿದೆ. ಈ ಒಂದು ಈ 2026 ಇಂತಹ ಒಂದು ಇದರಲ್ಲಿ ಭಕ್ತಿಯನ್ನು ನೀಡಲಾಗುವ ಕಾಲವಲ್ಲ ಇದು. ಸೊಳ್ಳ ಜೊಟ್ಟ ಹಾರತೈತಿ, ಗಟ್ಟಿ ಕಾಳು ಉಳಿತೈತಿ. ಭಕ್ತಿಯನ್ನು ಬೆರಗಿಸಲು ಸಾಧ್ಯವಾಗಿದೆ ಎಂದರೆ ಅದರ ಹಿಂದೆ ಕಟ್ಟಿ ಕಲ್ಲು ಕಟ್ಟಿಗೆ ಮರಳಿ ಮಾರ್ಗದರ್ಶನ ಆಶೀರ್ವಾದ ಸದಾ ಇದೆ. ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ನಾವು ಅವರನ್ನು ಗೌರವಿಸೋಣ. ಇದೇ ರೀತಿ ಬಬಲಾದಪ್ಪನ ನುಡಿಯೈತಿ. ಎಲ್ಲ ಊರಿಗೆ ಊರು ಮಾದರಿಯಾಗಲಿ, ಎಲ್ಲ ಜನ ನಮ್ಮ ಕಡೆ ತಿರುಗಿ ಬರುವಂತಾಗಲಿ, ಒಳ್ಳೆದಕ್ಕೆ ಒಂದು ಮಾರ್ಗದರ್ಶನ ನಮ್ಮ ಒಗಣಿ ಮಾರ್ಕೋಟ ಆಗಲಿ, ಒಳ್ಳೆ ಜನ ಎಲ್ಲ ಇರ್ತಾಯಿದ್ರೆ ಒಗಣಿ ಮಾರ್ಕಡೆ ಬಟ್ ಮಾಡಿಕೊಡ್ತಾಗಲಿ ಅಂತ ಅದರ ಆಶೀರ್ವಾದ ಮಾಡ್ತಿರೋಣ. ಈಗ ಕೆಲವು ಕ್ಷೇತ್ರದಲ್ಲಿ ಆದ್ದರಿಂದ ಸತ್ಕರಿಸುವ ಕಾರ್ಯಕ್ರಮ ಈಗ ಒಂದು ಸ್ವಾಗತ ಗೀತೆಗಳಿಗೆ ಕಾರ್ಯಕ್ರಮ ಪ್ರಾರಂಭಿಸುವ ನಾವು ಪತ್ರಕರ್ತರು ಸ್ವಾಗತ ಗೀತೆ. ಜೊಳ್ಳ ಜೊಟ್ಟ ಹಾರತೈತಿ, ಗಟ್ಟಿ ಕಾಳೊಂದು ಉಳಿತೈತಿ. ಜೊಳ್ಳ ಜೊಟ್ಟ ಹಾರತೈತಿ, ಗಟ್ಟಿ ಕಾಳೊಂದು ಉಳಿತೈತಿ. ಕಟ್ಟಿ ಕಲ್ಲ ಕಟ್ಟಿಗೆ ಮರಳಿ ಕೊಂಡ್ರೋ ಕಾಲ ಬರತೈತಿ. ಬಬಲಾದಪ್ಪನ ನುಡಿ ಐತಿ, ಈ ತಮ್ಮ ನುಡದಂಗ ನಡಿತೈತಿ. ಬಬಲಾದಪ್ಪನ ನುಡಿ ಐತಿ, ಈ ತಮ್ಮ ನುಡದಂಗ ನಡಿತೈತಿ. ಜಗದ ಹೈರಾಣ ಬರ್ತೈತಿ ಹಗರ ಕಾಲಮಾನ. ಕೇಳರಿ ಅಂದನ ಜಗದ ಹೈರಾಣ ಬರ್ತೈತಿ ಹಗರ ಕಾಲಮಾನ. ಎಂಟೆತ್ತ ಕಟ್ಟಿದ ಬಟ್ಟ ಒಟ್ಟೆತ್ತ ಕಟ್ಟತಾನ. ಕತ್ತೆಗೆ ವಾಸಿಗ ಕಟ್ಟಿ ಮೆರೆಸುವ ಕಾಲ ಬರ್ತೈತಿ ಅಂದಾನ. ಕತ್ತೆಗೆ ವಾಸಿಗ ಕಟ್ಟಿ ಮೆರೆಸುವ ಕಾಲ ಬರ್ತೈತಿ ಅಂದಾನ. ನಂತರ ಇದರ ಆಶೀರ್ವಚನ ಈಗ ಸತ್ಕರಿಸುವಂಥ ಕಾರ್ಯಕ್ರಮದಂತೆ ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಯ್ದುಕೊಳ್ಳಲು ವಿನಂತಿಪೂರ್ವಕ ಕೇಳ್ತಾರೆ. ಭೂಮಿಗೆ ಬಂತು ಬೆಂಕಿ ಜಾಲ, ಮಾಯ ತುಚ್ಚುಮಣಿ ತಂದಿಲ್ಲ. ಭೂಮಿಗೆ ಬಂತು ಬೆಂಕಿ ಜಾಲ, ಮಾಯ ತುಚ್ಚುಮಣಿ ತಂದಿಲ್ಲ. ದುಡ್ಡಿಗೆ ಮಗಿ ನೀರ ತಂದು ಕುಡಿಯುವಂತ ಈ ಕಾಲ. ಅನ್ನೋದಾತು ಬಾಯಿಲೆ ಬೆಲ್ಲ ಎಂದು ನೆಕ್ಕರಿ ಅಂದಾನ ಕಲ್ಲ. ಅನ್ನೋದಾತು ಬಾಯಿಲೆ ಬೆಲ್ಲ ಎಂದು ನೆಕ್ಕರಿ ಅಂದಾನ ಕಲ್ಲ. ಬಾಯಿಗೆ ಜಾಳಿಗೆ ಬರತೈತಿ, ದೇಶಕ್ಕೆ ಬೀಗ ಬೀಳತೈತಿ. ಬಾಯಿಗೆ ಜಾಳಿಗೆ ಬರತೈತಿ, ದೇಶಕ್ಕೆ ಬೀಗ ಬೀಳತೈತಿ. ಕಲ್ಲ ಕೋಳಿ ಮುಗತೈತಿ, ಪಾಪ ಕರ್ಮ ಹೆಚ್ಚಾಗತೈತಿ. ಕೋಲಿ ಮ್ಯಾಳ ಕುದುರೆ ಏರೈತಿ, ಸದಾ ಶಿವ ಮುತ್ತನ ಮಾತು ಕರೆ ಐತಿ. ಕೋಲಿ ಮ್ಯಾಳ ಕುದುರೆ ಏರೈತಿ, ಸದಾ ಶಿವ ಮುತ್ತನ ಮಾತು ಕರೆ ಐತಿ. ನಿಂಬಿಕಾಯಿ ಕರಿಯ ಕ್ಯಾರ ಹಾರಿಸಿ ತಂದ ಚೀಟಿದಾರ. ನಿಂಬಿಕಾಯಿ ಕರಿಯ ಕ್ಯಾರ ಹಾರಿಸಲಿ ತಂದ ಚೀಟಿದಾರ. ಬದರಾಗ ಕಟ್ಟೋ ಸದಾ ಶಿವ ಮುತ್ತನ ಅಂಗಾರ. ಮಾಡ್ತಾನ ಮುತ್ಯಪಾರ, ಬೆಂಕಿ ಐತಿ ಮುತ್ಯಾನ ಅವತಾರ. ಮಾಡ್ತಾನ ಮುತ್ಯಪಾರ, ಬೆಂಕಿ ಐತಿ ಮುತ್ಯಾನ
ಜೊಳ್ಳ ದೊಡ್ಡ ಹಾರತೈತಿ ಗಟ್ಟಿ ಕಾಳೊಂದು ಉಳಿತೈತಿ ಏ ಜೊಳ್ಳ ದೊಡ್ಡ ಹಾರತೈತಿ ಗಟ್ಟಿ ಕಾಳೊಂದು ಉಳಿತೈತಿ ಗಟ್ಟಿ ಕಲ್ಲ ಏ ಗಟ್ಟಿ ಕಲ್ಲ ಗಟ್ಟಿಗೆ ಮರಳಿಕೊಂಡ್ರು ಕಾಲ ಬರ್ತೈತಿ ಬಬಲಾಜಪ್ಪನ ನುಡಿ ಐತಿ ಏ ತಮ್ಮ ನುಡದಂಗ ನಡಿತೈತಿ ಬಬಲಾಜಪ್ಪನ ನುಡಿ ಐತಿ ಏ ತಮ್ಮ ನುಡದಂಗ ನಡಿತೈತಿ ಮುಂದೆ ದಾರಿ ಬೆಂದು ನೀನು ನುಡಿದೆ ತಂದೆ ತಾಯಿಯ ಪುಣ್ಯವೋ ನಂದು ಮಾಡಿದ ಪೂಜೆಯೋ ತಂದೆ ತಾಯಿಯ ಪುಣ್ಯವೋ ನಂದು ಮಾಡಿದ ಪೂಜೆಯೋ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಶಾರದೆ ಶಾರದೆ ಶಾರದೆ. ಧನ್ಯವಾದಗಳು ಮಾದೇವ್ ಸತ್ಯಕರ್ಸನ್ ಅವರಿಗೆ ಹಾಗೂ ಸತ್ಕರಿಸಿದಂತಹ ಆದರ್ಶ ಚಿಲಕರಂಜಿ ದೊಡ್ಡರಾಮ್ ಕದಂ ಅವರಿಗೂ ತುಂಬ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಮುಖಾಂತರ ನಿಮ್ ಚಪ್ಪಾಳೆ ಹೆಂಗಿರ್ಬೇಕಂದ್ರ 10 15 ಹೋದ್ರು ಕಿತ್ತೂರು ಚಪ್ಪಾಳೆ ನೆನಪಾಗ್ಬೇಕು. ಯಾಕಂದ್ರ ಯಾರೇ ಪರವರು ಭಕ್ತರು ಹೋದ್ರು ಕೃಷ್ಣ ಕಿತ್ತೂರು ಹೆಸರು ನೆನೆಸ್ತಾರೋ ಅಂತಕ್ಕಂಥ ಒಂದು ಮಾತು ಕೇಳಕ್ ಸಿಕ್ಕೈತಿ. 10 ಮೊನ್ನೆ ಬಬಲಾದಾಗ ದೊಡ್ಡ ಜಾತ್ರೆ ಆಯ್ತು. ಆ ಜಾತ್ರೆ ಇದನ್ನ ಅವ್ರಿಗೆ ಇನ್ನೂ ಇದನ್ನಾಗಿಲ್ಲ. ಆದ್ರೂ ನಮ್ಮ ಊರ್ ಬಗ್ಗೆ ಎಷ್ಟು ಭಕ್ತಿ ಅಂದ್ರೆ ಎಷ್ಟೇ ತರಾಸ್ ಇರ್ಲಿ ನೋವು ಇರ್ಲಿ ನಿಮ್ಮ ಊರ್ ಜಾತ್ರೆಗೆ ಬರ್ತೀನೋ ಅದೇ ಜಾತ್ರೆಗೆ ಉಪಸ್ಥಿತ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಜಾತ್ರಾ ಕಮಿಟಿಯ ಪರವಾಗಿ ತುಂಬ ಸ್ವಾಗತ ಕೋರಿ